ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಾಟ. ರಾಯಚೂರಿನ ಮಾನ್ವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ಸಾಕಷ್ಟು ಜನ ರಾಜ್ಯದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಈ ಮೈಕ್ರೋ ಫೈನಾನ್ಸ್ ಅವರ ಕಾಟ ಬಹಳ ಹೆಚ್ಚಾಗ್ತಾ ಇದೆ. ರಾಯಚೂರಿನ ಮಾನ್ವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ, ಮಾಂಗಲ್ಯ ಸರ ಗೃಹ ಸಚಿವರಿಗೆ ಪೋಸ್ಟ್ ಮಾಡಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಜನ ಹೆಣ್ಮಕ್ಳು ಪಾಪ ಮಾಂಗಲ್ಯ ಸರ ಪೋಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮಾಂಗಲ್ಯವನ್ನ ಉಳಿಸಿ, ಫೈನಾನ್ಸ್ ಕಾಟಕ್ಕೆ ನನ್ನ ಪತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ನನಗೆ ಗಂಡನೇ ಇಲ್ಲ, ಮಾಂಗಲ್ಯ ಸರ ಯಾಕ್ರಿ ಬೇಕು ಅಂತ ಹೇಳಿಬಿಟ್ಟು ಮಾಂಗಲ್ಯ ಸರ ಪೋಸ್ಟ್ ಮಾಡಿರೋದು ನೋಡಿ, ಗಮನಿಸ್ತಾ ಇದ್ದೀರಾ. ಮಾನ್ಯ ಗೃಹ ಮಂತ್ರಿಯವರಿಗೆ ಯಾರಿಂದ ಅಂತಲೂ ಕೂಡ ಇದೆ ಅಲ್ಲಿ. ಮೈಕ್ರೋ ಫೈನಾನ್ಸ್ ನನ್ನ ಮಾಂಗಲ್ಯವನ್ನೇ ಕಿತ್ಕೊಂಡಿದೆ, ನನ್ನ ಮಕ್ಕಳಿಗೆ ನ್ಯಾಯ ಬೇಕು ಅಂತ ಹೇಳಿ ಪಾರ್ವತಿ ಅನ್ನೋರು ಮಾಂಗಲ್ಯ ಸರವನ್ನು ಪೋಸ್ಟ್ ಮಾಡಿ ಕಣ್ಣೀರು ಹಾಕ್ತಾ ಇರೋದು ನೋಡಿ. ಮೈಕ್ರೋ ಫೈನಾನ್ಸ್ ಅವರ ಕಾಟ ತಡೆಯೋದಕ್ಕಾಗ್ತಾ ಇಲ್ಲ. ಮನೆಗೆ ಬಂದು ಬಾಯಿಗೆ ಬಂದಂಗೆ ನಿಂದಿಸ್ತಾರೆ, ಸಾಯಿರಿ ಅಂತಲೂ ಕೂಡ ಹೇಳ್ತಾರೆ. ಇದರಿಂದ ಮನನೊಂದಂತಹ ಸಾಕಷ್ಟು ಜನ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾರೆ. ಅದೇ ರೀತಿ ಬಹಳ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಗಂಡ ಅಂತೂ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಹಾಗಾಗಿ ನನಗೆ ಮಾಂಗಲ್ಯ ಯಾಕೆ ಬೇಕು ಅಂತ ಹೇಳಿ ಮಾಂಗಲ್ಯವನ್ನು ಪೋಸ್ಟ್ ಮಾಡಿರೋದು ಗೃಹ ಸಚಿವರಿಗೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ. ನೋಡಿ, ಮೈಕ್ರೋ ಫೈನಾನ್ಸ್ ಅವರು ಆವಂತಿ ಫೈನಾನ್ಸ್, L&T ಫೈನಾನ್ಸ್ನಿಂದ ಇವರು 40,000 ರೂಪಾಯಿ ಸಾಲ ಪಡ್ಕೊಂಡಿದ್ರಂತೆ. ಎಲ್ಲ ಕಟ್ಟಿದ್ದಾರೆ ಪಾಪ. ಲಾಸ್ಟ್ ಒಂದು ಕಂತು ಮಾತ್ರ ಬಾಕಿ ಇದೆ. ಪ್ರತಿ ತಿಂಗಳು ಹಣ ಪಾವತಿ ಮಾಡ್ತಾ ಇದ್ರು. ಆದರೆ ಏನೋ ಸ್ವಲ್ಪ ಸಮಸ್ಯೆ ಆಗಿರುತ್ತೆ. ಒಂದೆರಡು ದಿನ ಟೈಮ್ ಕೊಡಿ ಅಂತ ಕೇಳಿದ್ದಾರೆ, ಆದರೂ ಕೂಡ ಕೊಟ್ಟಿರಲ್ಲ. ಶರಣಬಸವನಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನಿಂದಿಸ್ತಾರೆ. ಇದರಿಂದ ಮನನೊಂದಂತಹ ಶರಣಬಸವ ಅವರು ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಾಗಾಗಿ ಈಗ ಪಾಪ ಪತ್ನಿಗೆ ದಿಕ್ಕು ತೋಚದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅವರ ಕಾಟ ಬಹಳ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಿಎಂ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸಭೆ ಕೂಡ ಇದೆ. ಅದೆಲ್ಲದರ ನಿಟ್ಟಿನಲ್ಲಿ ಪಾಪ ಯಾವ ರೀತಿ ಅಳಲು ತೋಡ್ಕೊಳ್ತಾ ಇದ್ದಾರೆ ಜನ, ಏನು ಮನವಿ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ? ರಾಜ್ಯದಲ್ಲಿ ಯಾವ ರೀತಿಯಾಗಿ ಫೈನಾನ್ಸ್ ಕಿರುಕುಳಗಳು ನಡೀತಾ ಇರ್ತಕ್ಕಂಥದ್ದು, ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಕಿರುಕುಳಗಳು ಆಗ್ತಾ ಇರ್ತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಹೇಳ್ಬೇಕು ಅಂದ್ರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಏನು ಈ ಮೈಕ್ರೋ ಫೈನಾನ್ಸ್ಗಳು ಅಲ್ಲಿನ ಜನಗಳಿಗೆ ಬೇಡ ಅಂದ್ರೂ ಕೂಡ ಇಲ್ಲಿ ಸಾಲವನ್ನ ಕೊಡ್ತಕ್ಕಂಥ ಕೆಲಸಕ್ಕೆ ಮಾಡ್ತಾರೆ. ಅದಾದ ನಂತರ ಅದನ್ನ ವಸೂಲು ಮಾಡೋದಕ್ಕೆ ಯಾವ ರೀತಿ ಕಿರುಕುಳ ಕೊಡ್ತಾರೆ ಅಂದ್ರೆ, ಅವರು ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡ್ತಾರೆ. ನಿಮ್ಮ ಕಿಡ್ನಿಗಳನ್ನಾದ್ರೂ ಮಾರಿ, ನಿಮ್ಮ ಆಸ್ತಿಗಳನ್ನಾದ್ರೂ ಮಾರಿ, ನಮಗ್ ಸಮಸ್ಯೆ ಇಲ್ಲ, ಆದ್ರೆ ನಮ್ಮ ಸಾಲ ಮಾತ್ರ ನಮಗೆ ತೀರಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಅವ್ರಿಗೆ ಕಿರುಕುಳ ನೀಡ್ತಾ ಇರ್ತಕ್ಕಂಥದ್ದು. ಅವ್ರೇನಾದ್ರೂ ಒಂದೆರಡು ದಿನಗಳು ಲೇಟ್ ಆಯ್ತು ಅಥವಾ ಒಂದು ತಿಂಗಳು ಏನು ಸಾಲ ಕಟ್ಟೋದು ಲೇಟ್ ಆದ್ರೂ ಕೂಡ ಅವರಿಗೆ ಬಾಯಿಗೆ ಬಂದಂತೆ ಯಾವುದೇ ರೀತಿಯಾದ ಮರ್ಯಾದೆ ಇಲ್ಲದ ಅಸಂಬದ್ಧ ಪದಗಳನ್ನ ಬಳಸಿ ಅವ್ರಿಗೆ ನಿಂದನೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಶರಣಬಸವ ಎನ್ನೋ ಯುವಕನಿಗೂ ಕೂಡ ಈ ರೀತಿಯಾಗಿ ಮರ್ಯಾದೆ ತೆಗೆದಿರೋದ್ರಿಂದ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಇದೀಗ ಆತನ ಪತ್ನಿ ಪಾರ್ವತಿ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದು, ನನಗೆ ಮಾಂಗಲ್ಯ ಭಾಗ್ಯ ಇಲ್ಲದೆ ಇದ್ದ ಮೇಲೆ ನಾನು ಮಾಂಗಲ್ಯ ಇಟ್ಕೊಂಡು ಏನ್ ಮಾಡ್ಲಿ ಸ್ವಾಮಿ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ, ನನ್ನಂತೆ ಬೇರೆ ಮಹಿಳೆಯರಿಗೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ತನ್ನ ತಾಳಿಯನ್ನು ಗೃಹ ಮಂತ್ರಿಗಳಿಗೆ ಪೋಸ್ಟ್ ಮಾಡೋದ್ರ ಮುಖಾಂತರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಿ, ಬೇರೆ ಹೆಣ್ಮಕ್ಳು ಸಹ ತಾಳಿ ಕೀಳದಂತೆ ನೋಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಈ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ನಾಳೆ ನಡೀತಾ ಇರ್ತಕ್ಕಂಥ ಏನು ಈ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಸಿಎಂ ಏನು ಸಭೆ ಕರೆದಿದ್ದಾರೆ, ಇದರಲ್ಲಿ ಸೂಕ್ತ ನಿರ್ಣಯ ತೆಗೆದುಕೊಳ್ಳಬೇಕು ಮತ್ತು ಸಾರ್ವಜನಿಕರನ್ನ ಉಳಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಹಿಳೆ ಹೆಜ್ಜೆಯನ್ನಿಟ್ಟು ಗೃಹ ಮಂತ್ರಿಗಳಿಗೆ ತನ್ನ ತಾಳಿಯನ್ನ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಪೂರ್ಣಿಮಾ. ಹಾಗಾಗಿ ನಾಳೆ ನೋಡ್ಬೋದು ಯಾವ ರೀತಿಯಂತ ಏನು ಸಭೆಯಲ್ಲಿ ನಿರ್ಣಯ ಆಗುತ್ತೆ, ಅದರ ಮೇಲೆ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರುತ್ತಾ ಈ ಸಭೆಯಿಂದ ಉತ್ತಮವಾಗಿ ಉಸಿರಾಡಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪೂರ್ಣಿಮಾ. ಖಂಡಿತ. ಥ್ಯಾಂಕ್ ಯು ನೀಲಕಂಠಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಆ ಭಾಗದ ಸ್ಥಳೀಯರಾದಂತಹ ಜಾವೀದ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಜಾವೀದ್ ಅವರೇ, ನಮಸ್ಕಾರ. ಮೇಡಮ್ ನಮಸ್ಕಾರ.
ಹೆಂಗೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಆ ಭಾಗದಲ್ಲಿ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ? ಮೇಡಮ್, ಇದೊಂಥರ ಚೈನ್ ಸಿಸ್ಟಮ್ ರೋಗ. ಯಾವ ತರ ಚೈನ್ ಸಿಸ್ಟಮ್ ರೋಗ ಅಂತಂದ್ರೆ ಮೇಡಮ್, ಇವ್ರು ಏನ್ ಮಾಡ್ತಾರೆ, ಇವರ ಟಾರ್ಗೆಟೇ ಬಂದು ಹಳ್ಳಿ ಮಹಿಳೆಯರು, ಅನಾರಕ್ಷಸ ಏನು ವಿದ್ಯಾವಂತರು, ಅವಿದ್ಯಾವಂತರಲ್ಲದ ಮಹಿಳೆಯರು, ಕೂಲಿ ನಾಲಿ ಕೆಲಸ ಮಾಡ್ಕೊಂಡು ತಮ್ಮ ಉಪಜೀವನ ಸಾಗಿಸುವಂತ ಮಹಿಳೆಯರು, ವೃದ್ಧರು. ಇವ್ರು ಏನ್ ಮಾಡ್ತಾರಂತಂದ್ರೆ ಮೇಡಮ್, ಇವರ ಒಂದು 26 ಕಂಪನಿಗಳಿವೆ. BSS ಬ್ಯಾಂಕ್ ಅಂತಿದೆ, ಫಿನಿಕೇರ್ ಅಂತಿದೆ, ಆಮೇಲೆ ಬೆಲ್ಸ್ಟಾರ್ ಅಂತಿದೆ, ಮಧುರೈ ಫೈನಾನ್ಸ್ ಅಂತಿದೆ. ಇವು ಯಾವ್ಯಾವು ರಾಜ್ಯ ಅಂತಾರಾಜ್ಯ ಫೈನಾನ್ಸ್ಗಳು, ಯಾವುದೇ ಏನೋ ಅಧಿಕೃತ ಪರವಾನಗಿ ಇಲ್ಲದೆ ಅನಧಿಕೃತ ಅಕ್ರಮ ಚಟುವಟಿಕೆಗಳ ಮೂಲಕ ಇವ್ರು ಏನ್ ಮಾಡ್ತಾ ಇದಾರೆ ಮೇಡಮ್, ದೇಶಕ್ಕೆ ಮೆಚ್ಚುವಂತ ಒಂದು ವೋಟರ್ ಕಾರ್ಡ್, ಆ ವೋಟರ್ ಕಾರ್ಡ್ ಅಲ್ಲಿ ಒಬ್ಬ ಮಹಿಳೆಗೆ ಒಂದು ಬ್ಯಾಂಕ್ ಅಲ್ಲಿ 5 ಲೋನ್ ಕೊಡ್ತಾರೆ. ಗಂಡನ ಹೆಸರು ಚೇಂಜ್ ಮಾಡ್ತವ್ರೆ, ತಂದೆಯ ಹೆಸರು ಚೇಂಜ್ ಮಾಡ್ತವ್ರೆ, ತನ್ನ ಹೆಸರು ಚೇಂಜ್ ಮಾಡಿ ಯಾವ ಆಧಾರದ ಮೇಲೆ ಲೋನ್ ಕೊಡ್ತಾರೆ ಅಂತ ಜಾವಿದ್ ಅವರೇ? ಈಗ ನಾವು ಒಂದು ಲೋನ್ ತಗೋಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಬೇಕು, ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಹಂಗಾದ್ರಷ್ಟೇ ಲೋನ್ ಸಿಗೋದು. ಈ ಫೈನಾನ್ಸ್ ಅವರು ಹೆಂಗ್ ಕೊಡ್ತಾರೆ? ಇವ್ರೇನ್ ಮಾಡ್ತಾ ಇದಾರೆ ಮೇಡಮ್, ಓನ್ಲಿ ವೋಟಿಂಗ್ ಕಾರ್ಡ್ ಮೇಲೆ, ಗುರುತಿನ ಚೀಟಿ, ಎಲೆಕ್ಷನ್ ವೋಟಿಂಗ್ ಕಾರ್ಡ್, ಕೇವಲ 2 ರೂಪಾಯಿ ಜೆರಾಕ್ಸ್ ಎಲೆಕ್ಷನ್ ವೋಟಿಂಗ್ ಕಾರ್ಡು, 5 ಜನ ಗುಂಪು, ಒಬ್ಬ ಏಜೆಂಟ್ ಬರ್ತಾನೆ, ಕಮಿಷನ್ಗೆ ಅವನ್ ಏನಂತಾನೆ, ನಾನೇ ವೋಟಿಂಗ್ ಕಾರ್ಡ್ ಅಲ್ಲಿ ನಿಮ್ಮ ಗಂಡನ ಹೆಸರು ಬಿಟ್ಟು, ಎಕ್ಸಾಂಪಲ್ ಆಗಿ ಈರಮ್ಮ ತಂದೆ ವೀರಭದ್ರಪ್ಪ ಅಂತ ಇರುತ್ತೆ ಮೇಡಮ್. ಇವ್ರೇನ್ ಮಾಡ್ತಾರೆ, ಈರಮ್ಮ ಗಂಡ ಕಲ್ಯಾಣ ಕುಮಾರ್ ಅಂತ ಚೇಂಜ್ ಮಾಡ್ತಾರೆ ಹೆಸರನ್ನ. ಇದೆಲ್ಲ ಮಾಡಿ ಅವರಿಗೆ ಅಮಾಯಕರಿಗೆ ಲೋನ್ ಕೊಟ್ಟು ಹೆಚ್ಚಿನ ಬಡ್ಡಿ ವಸೂಲಾತಿಗೆ ಅವರು ತಮ್ಮ ಕಮಿಷನ್ ತುಂಬಿಕೊಳ್ತಾರೆ, ಆಮೇಲೆ ಬಡ್ಡಿನೂ ತುಂಬಿಕೊಳ್ತಾರೆ. ಫಾರ್ ಎಕ್ಸಾಂಪಲ್ 30,000 ಸಾಲ ಕೊಡ್ತಾ ಇದಾರೆ ಅಂತಂದ್ರೆ 3,000 ಇನ್ಶೂರೆನ್ಸ್ ಮತ್ತು ಡಾಕ್ಯುಮೆಂಟ್ ಚಾರ್ಜ್ ಅಂತ ಹೇಳಿ ಫಸ್ಟೇ ತಗೊಳ್ತಾರೆ. ಅದಾದ ನಂತರ 30,000ಕ್ಕೆ ಎಕ್ಸ್ಟ್ರಾ 17,000 18,000 ರೂಪಾಯಿ ಬಡ್ಡಿಯನ್ನು ಇವ್ರು ತಗೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರು ಕಡಿವಾಣ ಹಾಕ್ಬೇಕು. ನೋಡೋಣ ಜಾವಿದ್ ಅವರೇ, ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆ ಇದೆ, ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಇನ್ನು